ಸ್ನೇಹಿತರೆ ನಮಸ್ಕಾರ. ಕಳೆದ ಅನೇಕ ದಿನಗಳಿಂದ ಒಂದು ವಿಷಯವನ್ನು ನಾವು ಕೇಳ್ತಾ ಇದ್ದೀವಿ ಕರ್ನಾಟಕದ ವಿಧಾನಸಭೆಯಲ್ಲಿ. ಅದೇನಂತಂದರೆ ಆಲಮಟ್ಟಿ ಹಿನ್ನೀರಿನಲ್ಲಿ ಹೋಗುವಂತಹ ಭೂಮಿಗಳಿಗೆ ಅಂದರೆ ಅದನ್ನು ಎತ್ತರವನ್ನು ಹೆಚ್ಚಿಸಬೇಕು ಅನ್ನುವಂಥ ಏನು ಚರ್ಚೆ ನಡೀತು, ಅದಕ್ಕೆ ಅಕ್ವೈರ್ ಮಾಡಿಕೊಳ್ಳುವಂಥ ಭೂಮಿಗೆ ಬೆಲೆ ನಿಗದಿಪಡಿಸುವಂಥ ಒಂದು ಚರ್ಚೆ ಕೂಡ ನಡೀತು. ಮತ್ತು ಆ ರೈತರಿಗೆ ನಿರ್ದಿಷ್ಟವಾಗಿ ಅನುಕೂಲವಾಗುವ ರೀತಿಯಲ್ಲಿ ಬೆಲೆಗಳನ್ನು ಕೊಡ್ತೀವಿ ನಾವು ಭೂಮಿಗೆ ಅನ್ನುವಂಥ ಮಾತನ್ನು ಕೂಡ ಕರ್ನಾಟಕ ಸರ್ಕಾರ ಸದನದಲ್ಲಿ ಹೇಳಿದೆ. ಮತ್ತು ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಬದ್ಧ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಇವತ್ತಿಗೂ ಕೂಡ ಏನು ಆ ಭೂಮಿಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಏನು ಬೆಲೆಯನ್ನು ನಿಗದಿಪಡಿಸಿದ್ರು, ಅದನ್ನು ಅಕ್ವೈರ್ ಮಾಡಿಕೊಳ್ಳುವಂತಹ ಒಂದು ಅದನ್ನು ಪ್ರೊಸೆಸನ್ನು ಸ್ಟಾರ್ಟ್ ಮಾಡುವಂಥ ಬೆಳವಣಿಗೆಗಳು ಇವತ್ತಿಗೂ ಕೂಡ ಆಗ್ತಾ ಇಲ್ಲ. ಬಾಗಲಕೋಟೆಯ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಘೋಷಣೆಗಳು ಕೂಡ ನಡೆದವು. ಆ ಚುನಾವಣೆಯನ್ನು ಕೇಂದ್ರೀಕೃತವಾಗಿಟ್ಕೊಂಡು ಕೆಲವು ಆಶ್ವಾಸನೆಗಳನ್ನು ಕೂಡ ಕೊಡಲಾಯಿತು. ಆದರೆ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಏನು ನಡೀತಾ ಇದೆ ಭೂಮಿಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು, ಅದನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡುವಂತಹ ಕೆಲಸ ಇವತ್ತಿಗೂ ಕೂಡ ಆಗಬೇಕಾಗಿದೆ. ಮತ್ತು ಅದು ಈ ಭಾಗದ ರೈತರ ಒಂದು ದೊಡ್ಡ ಬೇಡಿಕೆ ಕೂಡ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಮನಗಾಣಬೇಕಾಗುತ್ತೆ. ಯಾಕೆ ಸರ್ಕಾರ ಅದನ್ನು ಆದಷ್ಟು ಬೇಗ ಭೂಮಿಯನ್ನು ಅಕ್ವೈರ್ ಮಾಡಿಕೊಳ್ಳುವಂಥ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ, ಈ ಆಲಮಟ್ಟಿ ಹಿನ್ನೀರಿನಿಂದ ಏನು ಭೂಮಿಯನ್ನು ಕಳೆದುಕೊಂಡಿರ್ತಕ್ಕಂಥ ರೈತರಿದ್ದಾರೆ ಅವರಿಗೆ ಆ ಕಾಲಘಟ್ಟದಲ್ಲಿ ಆಗಿರುವಂಥ ಪೇಮೆಂಟ್ ಏನು ಅಂದರೆ ಭೂಮಿಗೆ ಕೊಟ್ಟಿರುವಂಥ ಹಣದ ಮೌಲ್ಯವನ್ನು ನೀವು ಕೇಳಿದರೆ ನೀವು ದಂಗಾಗಿಬಿಡ್ತೀರಾ. ಆ ಒಂದು ಭೂಮಿಗೆ ಕೊಟ್ಟಿರ್ತಕ್ಕಂಥ ಬೆಲೆ ಇವತ್ತು ಏನೂ ಅಲ್ಲ. ಅದು ಆ್ಯಕ್ಚುಲಿ ₹1,000 ಅಂದರೆ ಸಾವಿರಗಳಲ್ಲಿ, ಲಕ್ಷಗಳಲ್ಲ, ಸಾವಿರಗಳಲ್ಲಿ ಅದನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಆದರೆ ಇವತ್ತು ಏನಾಗಿದೆ ಅಂತಂದರೆ ಈ ಹಿನ್ನೀರಿನಿಂದ ಆಗ್ತಾ ಇರತಕ್ಕಂಥ ಒಂದು ಸಮಸ್ಯೆ ಏನಂತಂದರೆ, ಇಲ್ಲಿ ಉಳಿದಿರತಕ್ಕಂಥ ಭೂಮಿ ಏನಿದೆ ಅಂದರೆ ನದಿ ಭಾಗಕ್ಕೆ ಹತ್ತಿಕೊಂಡಂತೆ ಇರುವಂಥ ಭೂಮಿ ಏನಿದೆ ಅದು ಸವಳು ಅಂದರೆ ಜವಳು ಮತ್ತು ಸವಳು ಭೂಮಿಯಾಗಿ ಅದು ಉಳುಮೆ ಮಾಡೋದಕ್ಕೆ ಬರದೇ ಇರತಕ್ಕಂತಹ ಒಂದು ಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಯಾರ ರೈತರು ತಮ್ಮ ಊರುಗಳನ್ನು, ತಮ್ಮ ಜಮೀನುಗಳನ್ನು, ತಮ್ಮ ಭೂಮಿಗಳನ್ನು ಕೊಟ್ಟು ಮುಂದೆ ಇನ್ನೂ ಅಂದರೆ ನೆಕ್ಸ್ಟ್ ಲೆವೆಲ್ ನೀರಾವರಿಗೆ ಏನು ಅವಕಾಶವನ್ನು ಮಾಡಿಕೊಟ್ರು ಬೇರೆ ಪ್ರದೇಶದ ಭೂಮಿಗಳಿಗೆ, ಅವರಿವತ್ತು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಅಳಿದುಳಿದಿರತಕ್ಕಂಥ ಆ ಕೆಡ್ತಾ ಇರುವಂಥ ಭೂಮಿಗೆ ಸರ್ಕಾರ ಏನಾದರೂ ಒಂದು ಪರಿಹಾರೋಪಾಯಗಳನ್ನು ಕೊಡಬೇಕಾಗತ್ತೆ. ಕೊಟ್ಟ ನಂತರದಲ್ಲಿ ಆ ರೈತರಿಗೂ ಕೂಡ ಒಂದು ಅನುಕೂಲವಾದಂಥ ಒಂದು ವಾತಾವರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆಯನ್ನು ಕಟ್ಟೋಕ್ಕೋಸ್ಕರವಾಗಿ, ನೀರಾವರಿನ ಒದಗಿಸುವ ಸಲುವಾಗಿ ತನ್ನ ಬದುಕನ್ನೇ ಇವತ್ತು ಬಾಗಲಕೋಟ್, ಬಿಜಾಪುರ ಮತ್ತು ಬಾಗಲಕೋಟ್ ಜಿಲ್ಲೆ, ಅದರಲ್ಲೂ ಹೆಚ್ಚು ಪ್ರಮಾಣದಲ್ಲಿ ಬಾಗಲಕೋಟ್ ಜಿಲ್ಲೆಯ ಜನತೆ ತಮ್ಮ ಇಡೀ ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಊರುಗಳನ್ನು ಕಳ್ಕೊಂಡಿದ್ದಾರೆ, ತಾವೆಲ್ಲೋ ಹೋಗಿ ವಾಸಸ್ಥಳವನ್ನು ಹುಡುಕೊಂಡಿದ್ದಾರೆ. ಪುನರ್ವಸತಿ ಕ್ಷೇತ್ರಗಳಲ್ಲಿ ಸೌಲಭ್ಯವಿಲ್ಲದೇ ಅನೇಕ ದಿನಗಳನ್ನು ದೂಡಿರುವಂಥ ಸಾಧ್ಯತೆಯನ್ನು ಕೂಡ ಆ ಜನ ನೋಡಿದರು. ಹೀಗಾಗಿ ಸರ್ಕಾರ ಈ ಕಡೆ ದೊಡ್ಡ ಮಟ್ಟದ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಸಮರ್ಪಕವಾದಂಥ ರೀತಿಯಲ್ಲಿ ಮತ್ತು ಕಡಿಮೆ ಕಾಲಾವಧಿಯಲ್ಲಿ ಇದನ್ನು ಮುಗಿಸ್ಬೇಕಾಗತ್ತೆ. ಅಂದರೆ ಆ ರೈತರಿಗೆ ಅನುಕೂಲವಾಗಂಥ ಸಂದರ್ಭ ನಿರ್ಮಾಣ ಆಗುತ್ತೆ. ಇದನ್ನು ಮತ್ತೆ ಉಳಿದ ಸರ್ಕಾರಗಳು ಮಾಡ್ಕೊಂಡು ಹೋದಾಗೆ ನಿಮ್ಮ ಸರ್ಕಾರ ಕೂಡ ಇದನ್ನು ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಬರೀ ಟೈಮನ್ನು ಕಳೆದ್ರೆ ಆ ರೈತರ ಬದುಕಿಗೆ ನೀವೇನೂ ಮಾಡಿರೋ ಹಾಗೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು.